ನಮಸ್ಕಾರ. ಎಲ್ಲಾರ ದಿನಾನು ಚೆನ್ನಾಗಿದೆ ಅನ್ಕೋತೀನಿ. ಇವತ್ತು ಬಂದು ನಾವು ಸೋಮನಾಥ್ಪುರಕ್ಕೆ ಹೊರಟಿದೀವಿ. ಶನಿವಾರ ಆಗೋದ್ರಿಂದ ಮಾಡಕ್ಕೇನು ಕೆಲಸ ಇರ್ಲಿಲ್ಲ. ಸೊ ನಾನು ನನ್ನ ಫ್ರೆಂಡು ಇವಾಗ ಸೋಮನಾಥ್ಪುರಕ್ಕೆ ಹೊರಟಿದೀವಿ. ಈ ಜಾಗದ ಬಗ್ಗೆ ಇತಿಹಾಸ ಅದು ಇದು ಏನು ಗೊತ್ತಿಲ್ಲ, ಜಸ್ಟ್ ಹೋಗ್ಬೇಕು ಅನ್ಕೊಂಡು ಹೋಗ್ತಾ ಇದೀವಿ. ಇವಾಗ ಬಿಲ್ಗೆರೆ ತಲುಪಿದೀವಿ. A few inches later. ನೆನ್ನೆ ಕೂತ್ಬಿಟ್ಟು ರೀಲ್ಸ್ ಇದೆ. ನಾವು ಯಾಕೆ ಒಂದು ಸ್ಟಾರ್ಟ್ಅಪ್ ಶುರು ಮಾಡಬಾರ್ದು ಅಂತ. ವಾಟ್ ಅ ವಂಡರ್ಫುಲ್ ವರ್ಲ್ಡ್ ಟು ರೂನ್ ಯುವರ್ ಲೈಫ್. ಯಾಕೆ ಒಂದ್ 10,000 20,000 ಇನ್ವೆಸ್ಟ್ಮೆಂಟ್ ಸಾಕು. ಸ್ಟಾರ್ಟ್ಅಪ್ ಅಂತ ಹೊಸ ಐಡಿಯಾ ಏನಲ್ಲ ಅದು. ಹೌದು, ಮಾಡಿದವ್ರನ್ನೇ ಕತ್ಕೊಂಡು ಆಗ್ತಾ ಇರೋದನ್ನೇ ನೋಡ್ಕೊಂಡು This is business. ಇನ್ವೆಸ್ಟ್ ಇನ್ ದಟ್. 150 ಸುಮ್ಮನೆ 20,000 ವೇಸ್ಟ್ ಮಾಡೋದು. ಓಪನ್ ಮಾಡೋಕಂದ ಬ್ಲಾಗ್ ಮಂಚ ಬ್ಲಾಗ್ ವಿಡಿಯೋ ಬ್ಲಾಗ್ ನೋಡಿ. ನೀನು ಬತ್ತಿ ಯಾವ ಊರು ಇದು? ಚಾನಲ್ ಮೈ ಪರ್ಸ್ಪೆಕ್ಟಿವ್ ಅಂತ ಸಬ್ಸ್ಕ್ರೈಬ್ ಮಾಡು. ಇದಿರ ಮತ್ತೆ ಇಂದ ಗಾಡಿ ಇದೆ ಖಂಡಿತ ಹಾಕಿ ಹಾಕ್ತೀವಿ. ನೀವು ಬರ್ತೀರಾ? Five minutes later. ಪೆಟ್ರೋಲ್ ಹಾಕಂದಲ್ಲ ಕಡ್ಡಿ ಎದ್ರೊಳ್ತಾ. One shift later. ನಾಲೀಸಾ ಅನ್ನೋ ಸಾಂಗ್ ಹಾಕೋಬೋದಾಗಿತ್ತು. ಹಾಕಣ ಯಾರದು? ಉಪೇಂದ್ರದಲ್ವಾ? ಅದು ಆಕ್ಚುಲಿ ಅದೊಂದ್ ಸಾಂಗ್ ಕೇಳ್ದ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಯಾವ್ದು? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ವಿ ಲವ್ ಯು ಬಾ ಅಂತಲ್ಲ ಅದು. ವಿ ಲವ್ ಯು ಬಾ ಅಂತೆ. ಅದ್ ಆಕ್ಚುಲಿ ಒಂಚೂರು ಫಾಸ್ ಮಾಡಿ ಕೇಳಿದ್ರೆ ಒಪ್ಪಿಕೊಂಡೋರು ದಡ್ಡರಲ್ಲ. ನಿನ್ನ ಅಕ್ಕನ್ ಬಾ ಅಂತೆ. ಏನ್ ಸಾಂಗ್ ನೋಡು. ಬಾ ವಿ ಲವ್ ಯು ಬಾ ಅಂತೆ. 20 ವರ್ಷ ಬೇಕಾಯ್ತು ಅಂತ ಅರ್ಥ ಮಾಡ್ಕೊಳಕ್ ಇನ್ನೊಮ್ಮೆ. ಒಪ್ಪಿ ಸರ್ ಬಾ ದಿನಕ್ಕನ್ ದಾ ಬಾ. ಅಯ್ಯೋ, ಆಕ್ಚುಲಿ ನರಸೀಪುರಕ್ಕೆ ಎಂಟರ್ ಆಗಿದೀವಿ. ಕ್ಯಾಮ್ರಾಗಳು ಹಾಕಿದ್ದಾರೆ, ಇನ್ನು ಆನ್ ಆಗಿಲ್ಲ ಅನ್ಕೋತೀನಿ. ನಮ್ಮ ನರಸೀಪುರದ ಊರ್ ಪಾಂಡ್ಲಿಗಳು ಬೀರ್ಗಳು. ಕಾಲೇಜ್ ಗೊತ್ತೈತೆ ಮಗ. ಆದ್ರೂ ಹಳ್ಳಿ ಹುಡುಗರು ಅಪ್ಡೇಟ್ ಆಗೋರು ಮಗ. ಹೌದು ಕಣ. ಇಲ್ಲಿ ನೋಡಿ, ಇಲ್ಲಿ ಎಲ್ಲಾರ್ಗು ಸೂಟು ಬೂಟು ಇದು. ನಾವ್ 2 ಲಕ್ಷ ಕೊಟ್ಬಿಟ್ಟು ಇಂಜಿನಿಯರಿಂಗ್ ಮಾಡ್ತಿದೀವಿ. ಪೆಟ್ರೋಲ್ ಬಂಕ್ ಎಲ್ಲ ಕೆಲಸ ಮಾಡೋರ್ಗು ಯೂನಿಫಾರ್ಮ್ ಚೆನ್ನಾಗೈತೆ, ನಮ್ದು ಹಿಂಗಿಲ್ಲ. ಹಿಂದೆ ವಾಸಿ, ನಮ್ದು ಕಳ ಡ್ರೆಸ್. ಅಯ್ಯೋ ಬ್ಲೆಸ್ಡ್ ಪೀಪಲ್ ಇವರು. ನೀವು ಅವರಲ್ಲ. ತುಂಗಿರಲ್ಲ ವರ್ಷಕ್ಕೆ, ಅದಕ್ಕೆ ಅರ್ಧ ದುಡ್ಡು ತೀರೋಗುತ್ತೆ. ಬಟ್ಟೆ ಹೋಗುದು ಎಲ್ಲ ಬೆಳ್ಳಗಾಗದೆ. ಜಾಗೈ ಮಮ್ಮಿ. ಹಾ, ಅದನ್ನು ಹಾಕೊಂಡ್ ಹೋಗಂಗಿಲ್ಲ, ಹೊಸದ್ನ ತಗೊಳಕ್ ಆಗಲ್ಲ. ಯೂನಿಫಾರ್ಮ್ ಬೆಸ್ಟ್. 1,000 ಇನ್ವೆಸ್ಟ್ಮೆಂಟ್ ಅಷ್ಟೇ. ವೀಕ್ಲಿ ಒನ್ಸ್ ವಾಶ್. 1 ವರ್ಷನೋ 2 ವರ್ಷನೋ ಬರ್ತವೆ. 4 ವರ್ಷ ಬಂದ್ರು ಆಶ್ಚರ್ಯ ಇಲ್ಲ. ಮತ್ತೆ ಹೊಲಸ್ಕೊಟ್ರು 4,000ದಲ್ಲಿ ಮ್ಯಾಟ್ರ್ ಮುಗಿದೋಗುತ್ತೆ. ಇದು ನರಸೀಪುರದ ಸಿಟಿ ಬಸ್ ಸ್ಟ್ಯಾಂಡು. ಹುಡುಗರು ಹುಡುಗಿರು ಹೋಗ್ತಾ ಇಲ್ಲ ದಾರಿ ಸರಿ ಇದೆಯಾ? ಖಂಡಿತ. ಇಲ್ಲಿ ಲೆಫ್ಟ್ ತಗೋ, ರೈಟು. ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಬಂದಿದ್ವಿ. ಲೆಫ್ಟ್ ಯಾವ್ದು ರೈಟ್ ಯಾವ್ದು?
ಹೆಣ್ಮಕ್ಳ ತರ ಆಗ್ಬಾರ್ದು ನಾವು ಅಲ್ಲ. ಟಿಕೆಟ್ ಹಾಕೊಂಡು ಲೆಫ್ಟ್ ತಿರ್ಗೋತಾರ. ಅದೊಂದು ಫೇಮಸ್ ಡೈಲಾಗ್ ಐತೆ ಪಿಕಿ ಬ್ಲೈಂಡರ್ಸ್ ಅಲ್ಲಿ. ವೇರ್ ಶಲ್ ಐ ಗೋ, ಲೆಫ್ಟ್ ದೇರ್ ಇಸ್ ನಥಿಂಗ್ ಲೆಫ್ಟ್ ಇನ್ ದ ರೈಟ್. ದೇರ್ ಇಸ್ ನಥಿಂಗ್ ರೈಟ್ ಇನ್ ದ ಲೆಫ್ಟ್ ಅಂತ. ನನ್ ಗಾಡಿಗೆ ಒಂದು ಪವರ್ಫುಲ್ ಆಗಿರೋ ಸಾಕು. ಹಳೆ ಪ್ಯಾಷನ್ಗೆ ಓಹೋ, ಕೊಳ್ಳೇಗಾಲ ಬಸ್ಸು. ಗೊತ್ತಲ್ಲ, ಕೊಳ್ಳೆಗಾಲ ಬರೀ ನಿಂಬೆಹಣ್ಣು ಮೆಣಸಿನ್ಕಾಯಿ ಏನಂತೀರಾ? ನೋಡಿ, ಯಾರು ಮಾಡ್ಸಂಗಿದ್ರೆ ಬಂದ್ಬಿಡಿ ನಮ್ಮ ಕೊಳ್ಳೆಗಾಲ. ವರ್ಕ್ ಆಗ್ಲಿಲ್ಲ ಅಂದ್ರೆ ವಾಪಸ್ ಡಬಲ್ ವಾಪಸ್. ಯಿಂದ ಕೇವಲ 5 ದಿನದಲ್ಲಿ 100% 100% ಪರಿಹಾರ ಇವರಲ್ಲಿ ಶತಸಿದ್ಧ. ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಇಲ್ಲೇ ಮಾಡಿಕೊಡಲಾಗುತ್ತದೆ. ಏನ್ ಮಾಡ್ತಾರೋ ಏನ್ ಎತ್ತಾಗೋಯ್ತಿದವಯ್ಯ? ಇದೇನ್ ರಾಂಗ್ ರೂಟಾ? ಇಲ್ಲ ಕನ್ಸರಿಯಾಗದ ಕನ್ನಡಿ. ಓ, ಇವರು ಎದುವೀರು ಪೊಲೀಸು ಅಲ್ಲ, ಎದುವೀರಲ್ಲ, ಅಣ್ಣ. ಯತೀಂದ್ರ ಯಾರೋ ಅವರು. ಎತ್ತಿಂದ್ರ ಎದುವೀರ ಅಲ್ವಾ, ಸಿದ್ದರಾಮಯ್ಯನ ಮಗ. ಕಳಿಸೋಣ ಆಚೆಗೆ, ಸುಮ್ಮನೆ ಕೂತ್ಕೋಬೇಕು. ಬೆಳಿಗ್ಗೆ ಗುಂಡಾಕ್ಬಿಟ್ಟ ನಡೆ, ಕಳಿಸೋಣ ಆಚೆಗೆ. ರಾಜ್ರು ಕಣೆ ಎದು ಇರೋ. ಯಾರೋ ಎತ್ತಿಂದ್ರಾನೆ. ಯತೀಂದ್ರ ಅಬ್ಬಬ್ಬಾ, ವಾಟ ನಾಲೆ ಎದುವೀರಂತೆ ಸಿದ್ದರಾಮಯ್ಯನ ಮಗ. ಎಲ್ಲ ಯಾಯ ಇಂದ ಇಟ್ಕೊಬಿಟ್ಟು ಕೇಳಿಸ್ಕೊಂಡವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ ಮೈಸೂರವರು. 1 hour later. ತಿರುಪತಿಗೆ ಹೋಗೋಣ ಅನ್ಕೊಂಡ್ವಿ. ಹ್ಞೂ ಮಚ್ಚಾ, ಮೊನ್ನೆ ಹೋಗ್ದಿರೋದೇ ಒಳ್ಳೇದಾಯ್ತು ಅನ್ಕೋತೀನಿ. ತಿರುಪತಿ ಲಡ್ಡು ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ನನ್ನ ಮಕ್ಳು ಎಂತ ಹಾಳಾಗ್ಬಿಟ್ಟವ್ರೆ ಜನ ಅಂತಂದ್ರೆ, ಮೊನ್ನೆ ಕೇಳಿದ್ರೆ ಪಾಪ ಲಡ್ಡು ಅಷ್ಟು ಒಳ್ಳೆ ಪವಿತ್ರವಾದ ದೇವಸ್ಥಾನ ಅಂತಾರೆ, ಏನೇ ಹಿಂಗ್ ಮಾಡ್ಬಿಟ್ರೆ. ಎಲ್ಲೆಲ್ಲಿ ಕಲಬೆರಿಕೆ. ಮೊದ್ಲು ಮನುಷ್ಯರಲ್ಲಿ ಅಲ್ಲಿ ಇಲ್ಲಿ ಆಯ್ತಿತ್ತು, ಈಗ ದೇವಸ್ಥಾನದ ಪ್ರಸಾದ್. ಕಲಿಯುಗ ಇನ್ ಮಿಟೆಂಡ್ ಮಚ. ಎತ್ತಾಗಪ್ಪ ಸೋಮನಾಥ್ಪುರ ಇತ್ತಗೆ ಕನ್ನಡಿ. ಜೈ ಸೋಮನಾಥ್. 2 very boring minutes later. ಸೊ ಫೈನಲಿ ಬಂದು ತಲುಪ್ತೀವಿ. ಪಾರ್ಕಿಂಗ್ ಎಲ್ಲ ಐತೆ ಮಚ್ಚ. ಇಲ್ಲೇ ಕೈ ಬೀಸಿ ಕರೆಯುತ್ತಿದ್ದಾರೆ. ಮೇಲ್ ಕಡೆ ಇವ್ರಿಗೂ ಕಾಸು ಕೊಡ್ಬೇಕಾ? ಇಲ್ಲ, ನಾರ್ತ್. ನಮ್ಮ ಇದಕ್ಕೆ ಆಲ್ಮೋಸ್ಟ್ 3/4 ಗಂಟೆ ಜಸ್ಟ್. ಹೌದು, ಖಂಡಿತ. ಫಸ್ಟ್ ಬಂದಾಗ ದಯವಿಟ್ಟು ಇಲ್ಲಿ ಬಂದಾಗ ಸ್ಕ್ಯಾನ್ ಮಾಡಬೇಕು. ನಮ್ಮ ಹುಡುಗ ಸ್ಕ್ಯಾನ್ ಮಾಡ್ತಿದ್ದಾನೆ. ಸೊ ಇವತ್ತು ಒಂದಿಷ್ಟು ಜನ ಫಾರಿನರ್ಸ್ ಬಂದವ್ರೆ. ನಮ್ಮ ಹುಡುಗ ಇನ್ನು ಪೇಮೆಂಟ್ ಮಾಡೋದ್ರಲ್ಲಿ ಓಡಾಡ್ತವನೆ. 1 pair of pants later. ಸೊ ಭಾರಿ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿ ಫಾಲೋ ಅಪ್ ಮಾಡಿ ಬಂದಿದ್ದೀವಿ ಕೊನೆಗೂ. 2 ಟಿಕೆಟ್ ಆಯ್ತು. ಬೇಗ ಬಾ. ಪ್ರೀ ವೆಡ್ಡಿಂಗ್ ಅಲ್ಲಿ ಮಾಡಿರ್ತಾರೆ, ಮಾಡಿದ್ದಾರೆ. ಫೈನಲಿ ಹೋದ್ಸಲ ಬಂದಾಗ ಸೋಮನಾಥ್ಪುರ ಟೆಂಪಲ್. ಇಲ್ಲಿ ಕೂತ್ಕೊಂಡಿದ್ದೆ. ಸೊ ಇದೇ ನಮ್ಮ ಸೋಮನಾಥ್ಪುರ ಟೆಂಪಲ್. ಜನ ತುಂಬ ಇದ್ದಾರೆ. ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಗೈಡ್ ಬೇಕು. ನಮಗೂ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ನನ್ನ ಕೈಲಾದಷ್ಟಂತೂ ನಾನು ಕೊಡ್ತೀನಿ. ಸೊ ಒಳ್ಳೊಳ್ಳೆ ಆರ್ಟಿಫ್ಯಾಕ್ಟ್ಸು, ಕೆತ್ತನೆಗಳು, ಕಾರ್ವೇಚರ್ ಎಲ್ಲ ಐತೆ ಇಲ್ಲಿ ನೋಡ್ಬೋದು. ಬಟ್ ಈ ನನ್ನ ಮಕ್ಕಳದ್ದು ಏನು ಗೊತ್ತಾ ಪ್ರಾಬ್ಲಮ್ಮು, ಬಂದಮೇಲೆ ಮುಚ್ಕೊಂಡಿರೋಣ ಅನ್ನಲ್ಲ. ಇಲ್ಲಿ ಯಾವುದೋ ಹೆಸರು ಕೆತ್ತವನು ಬಂದ್ಬಿಟ್ಟೆ ಅವನು. ಅಯ್ಯೋ ಲವ್ನು ಎಲ್ಲೆಲ್ಲಿ ತೋರಿಸ್ತಾರೆ ಗುರು. ಇವ್ರು ಯಾರೋ ಪಾಪ ವಿಡಿಯೋ ಮಾಡ್ತಾರೆ, ನಾವು ಇಂಟ್ರಪ್ಟ್ ಮಾಡೋದು ಬೇಡ. ನಡಿ ಮಚ್ಚ ಮುಂದೆ. ಸೊ ಇಲ್ಲಿ ಯಾರೋ ಒಬ್ರು ಗೈಡು ಅದ್ರ ಬಗ್ಗೆ ಹೇಳ್ತಿದ್ರು, ಶಿಲಾಶಾಸನ ಬಗ್ಗೆ.
ಇದನ್ನ ಆಮೇಲೆ ಬಂದು ತೋರಿಸ್ತೀನಿ. ನೆಕ್ಸ್ಟ್ ಬಂದು ದೇವಸ್ಥಾನ. ವಿಡಿಯೋ ಮಾಡ್ಲಿ ಅಂತ ಇಟ್ಟಿದ್ದಾರೆ. ಹೌದು, ಇದು ಮೇನ್ ಪೀಸ್ ಆಫ್ ಕೇಕ್. ಅದು ಆಮೇಲೆ ಟಚ್ ಮಾಡೋಣ. ಸೊ ಇಲ್ಲಿ ಏನ್ ಮಜಾ, ಯಾವ ದೇವರಿದೆ? ದೇವ್ರುಗಳು. ಸುಮಾರು ದೇವ್ರಿವೆ ಅಂತ ಗೊತ್ತಿಲ್ಲ. ಸೊ ಇದು ಯಾವ್ದಪ್ಪ ದೇವ್ರು? ಹೊರಗಡೆ ಅಂತೂ ದೇವ್ರಿಗೆ ಯಾವ್ದು ಹೆಸರು ಹಾಕಿಲ್ಲ. ಡೋರ್ ಬೇರೆ. ಏನ್ ನಾವು ದೇವ್ರು ಹೊತ್ಕೊಂಡೈತಿದ್ವ? ಇಲ್ಲಿ ಯಾರೋ ಒಂದಷ್ಟು ಜನ ವ್ಲಾಗ್ಸ್ ವಿಡಿಯೋಗಳು ಮಾಡ್ತಾರೆ. ಸೇರ್ಕೊಳ್ಳೋ ಆಸೆ ಇದ್ದೇ ಬನ್ನಿ. ಫಾರಿನರ್ಸು. ಇಲ್ಲಿಗೆ ಬಂದು ನಿಲ್ಸಿದ್ದ. ಇದ್ಯಾವ್ದು ಇನ್ಸ್ಕ್ರಿಪ್ಷನ್ಸ್ ಇದು ಹಳೇದು. ಅವ್ರ ಗೈಡ್ ಅವ್ರೇನೋ ಹೇಳ್ತಿದ್ರು, ನಮಗ್ ಗೊತ್ತಾಗ್ಲಿಲ್ಲ. ನಾವು ನಿಮ್ಗೋಸ್ಕರ ಗೈಡ್ ಹೈಯರ್ ಮಾಡೋಷ್ಟು ರಿಚ್ ಪೀಪಲ್ಲು ಅಲ್ಲ. ಬಂದ್ರೆ ಒಮ್ಮೆ ನೀವೇ ನೋಡ್ಕೋಬಹುದು ಆರಾಮಾಗಿ. ಕನ್ನಡ ಬಂದೆ, ಕನ್ನಡದಲ್ಲಿ ಓದಿ, ಇಂಗ್ಲಿಷ್ ಕೊಡ್ಲ. ಸೊ ನೀವು ಕಾರ್ವಿಂಗ್ಸ್ ನೋಡ್ತಾ ಹೋಗ್ಬೋದು. ಏನ್ ಸಖತ್ತಾಗಿ ಕಾರ್ವಿಂಗ್ಸ್ ಮಾಡೋರೆ ಅಂತ. ಸಣ್ಣ ಸಣ್ಣ ಮೈನ್ಯೂಟ್ ಡೀಟೇಲ್ಸ್ನು ಕೊಟ್ಟವ್ರೆ. ಫೋಟೋ ತಗೋತಾರೆ ಇರ್ಲಿ. ಬಾಬಾ ಹೋ ಲವ್ ಮಚಾ, ಸುಡ್ತಾ ಇದೆಯಾ? ಸುಡ್ತಾ ಇರೋದಿರ್ಲಿ. ಹಾ, ಇಲ್ಲಿ ಯಾವ್ದು? ಇಲ್ಲಿ ನೋಡು ಮಚ್ಚ, ಇಲ್ಲಿ ನೋಡ್ಬೋದು ನೀವು. ಇಲ್ಲೂ ಗ್ಯಾಪ್ ಇದೆ. ಯಾವ ತರ ಮಾಡಿರ್ಬೋದು. ಹೌದು, ಇದು ಇಟ್ಕೊಳ್ಳಿ, ನನ್ನ ಫೋನಲ್ಲಿ ತೆಗಿತೀನಿ. ಇದೆಲ್ಲ ಇವಾಗಿನ ಜನ್ರೇಷನ್ ಅದು ಖಂಡಿತ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಮಾಡೋಕ್ಕೆ ಆಗಿನ ಕಾಲದಲ್ಲಿ ಅವರು ತಲೆಮಾರಿಗಳನ್ನೇ ಮುಡಿಪಾಗಿಟ್ಬಿಟ್ಟವ್ರೆ. ಕೆಳಗಡೆ ಏನು ಡೀಟೇಲಿಂಗ್ಸ್, ಏನು ಇಲ್ಲಿ ನೋಡ್ಬೋದು. ಇದೆಲ್ಲ ಈ ಇನ್ವೇಡರ್ಸ್ ಕಳ್ಳನ ಮಕ್ಕಳು ಬಂದು ಮುರಿದಾಕ್ತಿರೋದು. ಬಟ್ ಸ್ಟಿಲ್ ಇದ್ದಿದ್ರೆ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಸ್ಟ್ರಕ್ಚರ್ಸ್ ಅಂತಾನೆ ಹೇಳ್ಬೋದಿದ್ನ. ಎಲ್ಲಾನು ಕಾರ್ ಮಾಡಿದ್ದಾರೆ, ಬಟ್ ಅಂದ್ರೆ ಡ್ಯಾಮೇಜ್ ಆಗಿದೆ ಪೂರ್ತಿ. ಇಲ್ಲಿ ಮೇಲ್ಗಡೆ ದೇವ್ರುಗಳದು. ಅದು ಬಿಟ್ರೆ ಇದೇನಿದು ನಾನು ಹೇಳಕ್ಕಾಗಲ್ಲ, ನೀವೇ ನೋಡ್ಕೋಬಹುದು. 18+ ಎಲ್ಲ ಐತಿ ಇಲ್ಲಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. 18+ ಕಂಟೆಂಟ್ಸ್ ಎಲ್ಲ ಐತೆ ನೋಡಪ್ಪ. ಇರ್ಲಿ, ಅದೆಲ್ಲ ಸೈನ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಕೂಡ ಅಷ್ಟೇ. ಏನು ಡೀಟೇಲಿಂಗ್ ಅಲ್ಲಿ ಕಟ್ ಮಾಡೋರು, ಕಾರ್ ಮಾಡೋರು ಅಂತ ನೋಡ್ಬೋದು ನೀವು. ನಾನೊಬ್ಬನೇ ಸಾಯ್ತಿದ್ದೀನಿ, ಬಲ ಇಲ್ಲಿ ಹೇಳು ಬಲ. ನಾನು ಅದೇ ಪ್ರೊಸೆಸ್. ನಾನು ಇಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿದೆ. ಇದು ಡೀಟೇಲಿಂಗ್. ಆ್ಯಕ್ಚುಲಿ ನೀವು ವಿಡಿಯೋದಲ್ಲಿ ಮಾಡ್ಬೇಕಾದ್ರೆ ನೀವು ಏನು ಡೀಟೇಲಾಗಿ ನೋಡೋಲ್ಲ, ನನಗೆ ಗೊತ್ತು. ಇವೊಂದು ಶೋಯಿಂಗ್ ಎವ್ರಿಥಿಂಗ್. ನನಗೆ ಐ ಕ್ಯಾಚಿಂಗ್ ಅಂತಿದ್ದು ಇದು. ಕಲ್ಲಲ್ಲಿ ಕಾರ್ವ್ ಮಾಡಿರೋದು. ಕೆತ್ತಿರೋರು ಕೆತ್ತಿರೋ ಕಾರ್ ಮಾಡಿರೋರು ಎಷ್ಟು ಪುಡ್ಸೋದಾಗಿ ಮಾಡಿರ್ಬೋದು ಲೆಕ್ಕ ಹಾಕಿ. ಮೆಟಲ್ ಥರ ಇದೆಯೋ ಏನೋ ಗೊತ್ತಿಲ್ಲ. ಇಲ್ಲಿ ವಾರ್ಗಳದು ಅದು ಇದು ಎಲ್ಲಾನು ಕಾರ್ವ್ ಮಾಡವ್ರೆ. ಚೆನ್ನಾಗೈತೆ. ಹೆವಿ ಪಂಚ್ ನೋಡ್ಬೋದು, ಚಿಕ್ಕದು ಪುಟಾಣಿ. ಇನ್ನೊಮ್ಮೆ ಕರ್ನಾಟಕ ಎಂದು ಕರೆಯಲ್ಪಡುತ್ತದೆ. ಹೊಯ್ಸಳ ಪ್ರಭಾವ 13ನೇ ಶತಮಾನದಲ್ಲಿ ಉತ್ತುಂಗದಲ್ಲಿತ್ತು. ಅದು ದಖನ್ ಪ್ರಸ್ಥಭೂಮಿ ಪ್ರದೇಶದಲ್ಲಿ ಪ್ರಾಬಲ್ಯ ಹೊಂದಿದ್ದು, ಈ ಯುಗದಲ್ಲಿ ನಿರ್ಮಿಸಲಾಗಿದ್ದ ದೊಡ್ಡ ಮತ್ತು ಸಣ್ಣ ದೇವಾಲಯಗಳು ಹೊಯ್ಸಳ ವಾಸ್ತುಶಿಲ್ಪಿ ಶೈಲಿಯ
ಉದಾಹರಣೆಗಳೇ ಆಗಿವೆ. ಮಚ್ಚ ಇದನ್ನೆಲ್ಲ ಹಾಕಕ್ಕಾಗಲ್ಲ. ಹುಸಿ ತುಂಡಾಕು, ತುಂಡಾಕಿದ್ರೆ ಹುಸಿ ತುಂಡಾಕು. ಇಲ್ಲಿ ನೋಡಿ, ಇದು ಯಾವ್ದೋ ಒಂದು ಶ್ರೀ ಕೃಷ್ಣ ಇದ್ರಲ್ಲಿ ಕೊಳ್ಳಲ್ ಮುರಿದಾಕ್ಬಿಟ್ಟವ್ರೆ ಬಡ್ಡಿ ಮಕ್ಕಳು. ಏನೇ ಆಮೇಲೆ ದೇವಸ್ಥಾನ. ಓ ದೀಪ ಹಚ್ಚಕ್ಕೆ ಇದ್ನು ಹಂಗೆ ಮಾಡ್ಬಿಟ್ಟಾರೆ ಅಲ್ಲೇ. ಅಲ್ಲೇ ಹತ್ತಿ ದೀಪ ಹಚ್ಬೋದು. ನಡಿ ನಡಿ. ದೇವಾಲಯನ್ನು ಬೆಳಗಬಹುದು. ಯೋ ಅಲ್ಲಿ 18+ ಕಂಟೆಂಟ್ ಎಲ್ಲ ಹಾಕೋರ್ ಕಣ. ಹೌದು, ಅವಾಗಿನ ಕಾಲದಲ್ಲಿ It is a part of science ಅಂದ್ರೆ? ಅಲ್ಲಲ್ಲ, ಇಟ್ ಇಸ್ ಅ ಪಾರ್ಟ್ ಆಫ್ ಸೈನ್ಸ್. ಲಿಟ್ರೇಚರ್ ಟೈಪ್ ಅಲ್ಲೂ ವರ್ಕ್ ಆಗುತ್ತೆ. ಈ ಓದ್ಕೊಂಡು ತಿಳ್ಕೊಳ್ಳೋಂಗೆ ನೋಡ್ಕೊಂಡು ತಿಳ್ಕೊಳ್ಳಿ. ಈಗಿನವ್ರಿಗೇನೋ ಓದಿ ತಿಳ್ಕೊಬೇಕು ಅಂತಾರೆ, ಕೆಲವೊಂದನ್ನ ನೋಡಿ ತಿಳ್ಕೊಬೇಕು ಅಂತಾರಲ್ಲ. ಅಯ್ಯೋ 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 ಅಯ್ಯೋ. ಇಲ್ಲಿ ಇದು ಟೈಪ್ ಅಲ್ಲಿ ಇರೋ ಬಿಸಿಲಿರೋದ್ರಿಂದ ಪ್ರಾಪರ್ ಆಗಿ ಕಾಣ್ತಿಲ್ಲ. ಬಟ್ ಸ್ಟಿಲ್ ಹೌದು, ನಿಮ್ಗೆ ಇತಿಹಾಸ ಗೊತ್ತಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ಬೋದಾಗಿತ್ತು. ಬಟ್ ಸ್ಟಿಲ್ ನಾವು ಇಲ್ದಿರೋದ್ರಿಂದ ಇರೋದು ಹೇಳ್ತಿದ್ದೀನಿ. ನನಗೆ ಶೋಕೇಸ್ ಮಾಡಿ. ಅಯ್ಯಪ್ಪ, ಕಲ್ಲನ್ನ ಹೆಂಗೆ ಕೆತ್ಬೋದು ಅಂತ ಇಲ್ಲಿ ಬಂದು ನೋಡಿ ಕಲಿಬೇಕು. ಇಲ್ಲಿ ಬಿಸಿಲು ನಿಲ್ಲಕ್ಕಾಯ್ತಿಲ್ಲ. ಓಹೋ, ಸಣ್ಣ ಸಣ್ಣ ಮೈನ್ಯೂಟ್ ಡೀಟೇಲ್ಸ್ಗಳನ್ನ ನೋಡ್ಬೋದು ನೀವು. ಅಷ್ಟು ಕ್ಲಿಯರ್ ಆಗೈತೆ. ಮೈ ಕ್ಯಾಮ್ರಾ ಅಲ್ಸು. ಇದು ಇನಿಷಿಯಲ್ ಅಲ್ಲಿ ಇನಿಷಿಯಲ್ ಟೈಮಲ್ಲಿ ಓಪನ್ ಆಗಿದ್ದಾಗ ಇದ್ರ ಸೌಂದರ್ಯ ನೋಡ್ಬೇಕಿತ್ತು ಮುಂಚೆ. ಸೌಂದರ್ಯ ನೋಡಕ್ ನೀನು ಹಾಗೆ ಹುಟ್ಟಬೇಕಿತ್ತು. ಹೌದು. ಅಯ್ಯೋ ಮೇಲ್ ಕಾರ್ವಿಂಗ್ಸ್ ನೋಡೋ. ಇದು ಬಂದ್ಬಿಟ್ಟು ನಾರಾಯಣ ಸ್ವಾಮಿ ದೇವರು. 2-3 ಟೈಪಲ್ಲಿ ಮಾಡವ್ರೆ. ಇಲ್ಲೂ ಒಂದೈತೆ, ಅಲ್ಲೂ ಒಂದಷ್ಟು ನೋಡ್ದು. ವಿಷ್ಣುದು ಹಲವಾರು ಅವತಾರಗಳು, ದಶಾವತಾರನ ವಿಷ್ಣುದು. ಎಷ್ಟು ಗೊತ್ತಿಲ್ಲ. ಇಲ್ಲುವೆ ಸ್ವಲ್ಪ ತಿಳ್ಕೊಂಡಿದ್ದೆ. ವಯಸ್ಸಾಗ್ತಾ ಹೆಚ್ಚು ತಿಳ್ಕೊಳ್ಳೋದೈತೆ. ವಿಡಿಯೋ ಇದು ಮಳೆ ಕಾಲ ವೆದರಿಂಗ್ ಆಗಿ ರಾಕ್ಸ್ ಎಲ್ಲ 12th century ಅಂದರೆ ಯು ಕುಡ್ ಇಮ್ಯಾಜಿನ್ ಹೌ ಓಲ್ಡ್ ಇಟ್ ಈಸ್ ಅಂತ. ಸುಮಾರು ಯಾಕೋ ಅಷ್ಟೇ, ಸುಮಾರಿಗೆ ಮಾಡಿಲ್ಲ. ಇಲ್ಲಿ ಕೆಳಗಡೆ ನೋಡೋಕ್ಕಿಂತ ಮೇಲೆ ನೋಡೋದ್ರಿಂದ ತುಂಬ ಒಳ್ಳೆಯದು. ಯಾಕಂದರೆ ಆ ಥರ ಕಾರ್ವಿಂಗ್ಸ್ ಮಾಡಿರೋದು. ಇಲ್ಲಿ ಇದನ್ನು ನೋಡ್ಬೋದು, ಸೀಲಿಂಗು. ಯಾವುದೇ ಕಾರಣಕ್ಕೂ ಈಗ ಇದರಲ್ಲಿ ಸಹ ಮಾಡೋಕ್ಕಾಗಲ್ಲ. ದೇ ನೆವರ್ ವಿಲ್, ದೇ ಕಾಂಟ್. ನೋಡ್ತಾ ಇದ್ದೀರಾ? ಇದು ಕಾರ್ವಿಂಗ್ಸ್ ನೋಡ್ಬೋದು. ಅಲ್ಲಿ ನೋಡಿದ್ರೆ ಈ ಬಟ್ಟೆ ಹೊಲಿಗೆ ಮಿಷಿನ್ಗೆ ಹಾಕಾರಲ್ಲ, ಹಂಗೆ ಕಾಣ್ತೈತೆ ನೋಡಿ. ಒಂದ್ರೊಳಗಿಂದೊಂದು. ಇದನ್ನ ಮರದಲ್ಲೇ ಮಾಡಕ್ ಕಷ್ಟ. ಕಲ್ಲಲ್ಲಿ ಕೆತ್ತವ್ರೆ. ದಟ್ ಟು ಫ್ರಮ್ ಅಂಡರ್ ಬಿನೀತ್ ದ ರಾಕ್. Nowadays it's too hard to do things like this, what they have achieved in the 12th century itself. ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಇದು 14ನೇ ಒಳಗೆ ಕೆತ್ತನೆ ಮಾಡಿರೋದಂತೆ. ಸೊ ಇಲ್ಲಿ ನೋಡ್ತಾ ಹೋದ್ರೆ ಹೆಂಗೈತೆ ಏನು ಎತ್ತ. ಒಬ್ರು ಗೈಡ್ ಹೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಈಗ ಇದರಲ್ಲೂ ಒಂದೊಂದರಲ್ಲಿ ಒಂದೊಂದು ಟೈಪ್. ಸದ್ಯ ನಾನು ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟರೆ ನೀವು ಮಾಡ್ಬೋದು ಬಂದು. ಚೆನ್ನಾಗೈತೆ. ಯಾವುದಾದ್ರು ದೇವಸ್ಥಾನ ವಿಷ್ಣುದೇ ಇದ್ದೀವಿ. ವಿಷ್ಣು ಮಿನಿ ಸ್ಕಲ್ಪ್ಚರ್ ಶೂಟ್ ಮಾಡ್ತಿದ್ದಾರೆ ವಿಡಿಯೋಸ್.
ಸಾಮಾನ್ಯವಾಗಿ ಹೊಯ್ಸಳ ವಾಸ್ತುಶಿಲ್ಪಿಗಳು ಯಾವುದೇ ದೇವಸ್ಥಾನ ಕಟ್ಟಿದ್ರು ಈ ಥರ ಅಲ್ಲಿ ನೋಡ್ಬೋದು. ಇದು ನೋಡ್ಕೊಂಡು ಇದು ಮೇಲ್ಗಡೆ ಕಾಣುವಂಥದ್ದು. ಎಲ್ಲಿ ನೋಡ್ಕೊಂಡು ಗೂಗಲ್ ಹೊಯ್ಸಳ ವಾಸ್ತುಶಿಲ್ಪಿಗಳು ಏನೇ ಮಾಡೋದು ಮೇಲ್ಗಡೆ ಈ ಥರಲ್ಲೇ ಮಾಡಿ. ಇದುವೇ ಇದು ಗರ್ಭಗುಡಿ ಚೆನ್ನಕೇಶವ. ಕೆನ್ ವಿ ಗೋ ಇನ್? ಇಲ್ಲಿ ಬಂದು ಇಲ್ಲಿ ನೋಡ್ಬೋದು, ಇಲ್ಲಿ ಚಕ್ರಗಳು ಹಾಕವ್ರೆ, ಇನ್ನು ಬೇಜಾನ್ ಕಾರ್ವಿಂಗ್ಸ್ ಐತೆ ಒಳಗಡೆ ಇದೆ. ಇಲ್ಲಿ ನೋಡ್ಬೋದು. ಯಾಕೆ ಪೂಜೆ ಪುರಸ್ಕಾರಗಳಿಲ್ಲ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನೋಡಿ, ಸೊ ಇಲ್ಲಿ ಯಾವುದೇ ದೇವರಿಲ್ಲ, ಅಭ್ಯಾಸ ಮಾಡ್ಬಿಟ್ಟಾರೆ. ಬಟ್ ಇದ್ದಿದ್ರೆ ಚೆನ್ನಾಗಿರ್ತೈತೆ. I don't know why they're not worshipping this god. ಎಲ್ಲ ಕಡೆ ಒಂದೊಂದು ಡಿಸೈನು. ಇದೊಂದು ಇಲ್ಲಿ ಇದನ್ನ ನೋಡ್ತಾ ನಿಂತ್ಕೊಂಡ್ರೆ ಪೂರ್ತಿ ದಿನಾನೇ ಹೋಗೋದು, ಅಷ್ಟು ಇದೆ. ನೋಡ್ಬೋದು ನೀವೇ ವಿಷ್ಣು ದೇವರು ಕೂತಿದೆ. ಸಕ್ಕದ ಕಾರು ಮಾಡಿದ್ರೆ ಒಳಗಡೆ ಇನ್ನೂ ಒಳ್ಳೊಳ್ಳೆ ಇದೈತೆ. ಯಾಕೆ ಪೂಜೆ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ, ಬಟ್ ನೋಡ್ಬೋದು ಸಕ್ಕದಾಗಿದೆ. ಒಳಗಡೆಗೆ ಮೇಲ್ಗಡೆ ನೋಡ್ಬೋದು ಸಿಮಿಲರ್ ಆಗಿ ಎಲ್ಲ ಕಡೆನೂ ಇದೇ ಮಾಡಿದ್ದಾರೆ. ಇದೊಂದು ಕೃಷ್ಣ ದೇವಸ್ಥಾನ. ಅದು ಟಾಪ್ ಕೃಷ್ಣನ ಟಾಪಲ್ಲಿ ನೋಡ್ಬೋದು ಎಷ್ಟು ಸಖತ್ತಾಗಿ ಕಾರ್ ಮಾಡೋರೆ ಅಂತ. ಎಲೆ ಥರ ಮಾಡಿರೋದು. ಅದೇನು ಹೇಳಿದ್ರು ಬೋರ್ ಹೇಳಿದ್ದು, ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೇ ಗುಡಿಯೋ ಕಲೆಯ ಬಲೆಯೋ ಅಂತ. ಕುವೆಂಪು ಅವರು ಏನು ಅರ್ಥ ಮಾಡ್ಕೊಂಡಿರೋ ಅದನ್ನು ಹೇಳಿದ್ರು. ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಟೂರಿಸ್ಟ್. ಶಿಲೆಯಲ್ಲ ಕಲೆ ಕಲೆ ನೋಡ್ತಿರ್ಬೋದು. ಇಲ್ಲಿ ಏತ್ ಮಿಷಿನಲ್ಲಿ ಕಟ್ ಮಾಡ್ದಂಗೈತೆ. ಇದು ಇಲ್ಲಿ ಹಿಸ್ಟರಿ, ಒಂದು ಹಿಸ್ಟರಿ ಮಿಸ್ಟರಿ. People can do this. Anything can be achieved. ಖಂಡಿತ ಇಲ್ಲ. ಮರ ಮಜಾ. ಇದು ನೋಡ್ರಿ ಏನು ನೆನಪಾಗುತ್ತೆ ಹೇಳಿ ನಿಂಗೆ? ಅದೇ ಮಚ್ಚ, ಬಾಹುಬಲಿಲಿ ಶಿವಗಾಮಿ ದೇವಿನ ಕಟ್ ಹಾಕಿದ್ರಲ್ಲ, ಹಂಗೆ ಇದೆಲ್ಲ. ಹೌದು. ಮೊದಲು ಯಾರೋ ಎಲ್ಲರೂ ಕಟ್ಟಾಕಿದ್ರೆ ಎಲ್ಲೋ ಇರ್ಬೋದು. ಆದರೂ ಸಿಂಗಲ್ ಸ್ಟೋನಲ್ಲಿ ಕಾರ್ ಮಾಡೋರೆ ಎಂತ ಇರ್ಬೋದು ಆ ಕಾಲದಲ್ಲಿ. ಇವಾಗ ಸುಮ್ಮನೆ ಹತ್ರ ಆಯ್ತು. ನೆಕ್ಸ್ಟ್ ಬಂದು ನಾವು ಈಗ ಗಗನಚುಕ್ಕಿ ಪನಚುಕ್ಕಿಗೆ ಹೋಗ್ತಾ ಇದೀವಿ. ಇಲ್ಲಿಂದ 40 ಕಿಲೋಮೀಟರ್ ಇರ್ಬೋದು, ಆಲ್ಮೋಸ್ಟ್. ಇಲ್ಲಿಂದ 40 ಕಿಲೋಮೀಟರ್. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲೂ ಹೋಗಿ ಸ್ವಲ್ಪ ಮಸ್ತಿ ಮಾಡೋಣ. One eternity later. ಎಲ್ಲರಿಗೂ
ನಾವಿವಾಗ ಗಗನ್ ಚುಕ್ಕಿ ಬರ್ಚುಕ್ಕಿ ಫಾಲ್ಸ್ ಬಂದಿದೀವಿ. ಯಾರು ಲವರ್ಸ್ ಅವರಲ್ಲಿ ಮುಂದ್ಗಡೆ ತೋರಿಸ್ತೀನಿ. ಆಕ್ಚುಲಿ ವಿಡಿಯೋ ಪಾಸ್ ಮಾಡ್ತಿದ್ದೆ. ಇಲ್ಲಿಂದ ಏನ್ ನೋಡ್ತಿದ್ದೀರಾ, ಇಲ್ಲಿಂದ ಸ್ವಲ್ಪ ಆಕ್ಚುಲಿ ಕಣ್ಣಿಂದ ನೋಡಿದ್ರೇನೆ ಚಂದ. ಆಕ್ಚುಲಿ ನೀವು ಲೈವ್ ಆಗಿದ್ರೇನೆ ನಾನು ತೋರ್ಸೋದ್ರಲ್ಲಿ ಡಿಸ್ಟರ್ಬೆನ್ಸು, ಈ ವಿಡಿಯೋ ಕ್ವಾಲಿಟಿ ಕಡಿಮೆ, ಇನ್ನೂ ಸುಮಾರು ಇಶ್ಯೂಸ್ ಇರುತ್ತೆ. ಇಲ್ಲಿ ನೋಡಯ್ಯ ಫೋಟೋ ತೆಗ್ಸ್ಕೊತವ್ರೆ. ಅದ್ ಬಿಟ್ರೆ ವಾಟರ್ ಫಾಲ್ಸ್ ಇದು ಮಳೆಗಾಲದಲ್ಲಿ ಬಂದ್ರೆ ಇನ್ನೂ ಉತ್ತಮ ಅಂತ ನಾನು ಅನ್ಕೋತೀನಿ. ಚೆನ್ನಾಗಿದೆ, ಒಮ್ಮೆ ಬಂದು ನೋಡ್ಕೊಂಡು ಹೋಗುವಂತ ಪ್ಲೇಸ್ ಇದು. ಇದು ದೂರದರ್ಶನ್ ತರ ನಮ್ಗೂನು ನಿಮ್ಗೂನು, ಯಾಕಂದ್ರೆ ನಾವು ದೂರದಿಂದ ನೋಡ್ಬೇಕು, ನೀವ್ ಇನ್ನೂ ದೂರದಿಂದ ನೋಡ್ಬೇಕು. ನೀರ್ ಮಾತ್ರ ಹೆಂಗ್ ಹರಿತೈತೆ ಅಂದ್ರೆ ಅಬ್ಬಬ್ಬಬ್ಬಾ, ನೋಡಕ್ಕನೆ ಒಂದು ಸಂತೋಷ. ಬಟ್ ಏನಂದ್ರೆ ಹತ್ರದಿಂದ ನೋಡಕ್ ಆಗಲ್ಲ. ಕೆಲವೊಂದನ್ನ ದೂರದಿಂದಾನೇ ನೋಡಿ ಸಂತೋಷ ಪಡ್ಬೇಕಂತೆ. ಹಾಗೇನೆ ಇದುವೆ, ಅಲ್ಲೆಲ್ಲ ಪಾಚಿ ಕಟ್ಟಿರೋದು ಅದು ಇದೆಲ್ಲ ಸೂಪರ್ ಆಗಿ ಕಾಣ್ತೈತೆ ಮಾತ್ರ. ಬಟ್ ವಾಟ್ ಟು ಡೂ, ಕಾಂಟ್ ರೀಚ್ ದೇರ್. ಲ್ಯಾಕ್ ಆಫ್ ರೋಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಅದ್ಯಾವ್ದೋ ಕೆಳಗಡೆ ಒಂದು ದಾರಿ ಹೋಯ್ತೈತೆ ಅಲ್ಲಿ ಆಕ್ಚುಲಿ, ಬಟ್ ಅಂದ್ರೆ ಅಲ್ಲಿಗೆ ನಮ್ಗೆ ಹೋಗಕ್ ಆಕ್ಸಸ್ ಇಲ್ಲ. ಇಲ್ಲಿಂದ ನೋಡ್ತಿದ್ರೆ ಚೆನ್ನಾಗಿದೆ ಇದೆಲ್ಲ, ಓಕೆ. ಬಟ್ ಈಗ ನನ್ನ ಮಕ್ಕಳು ದಪ್ಪ ಮೆಟ್ಲು ಮಾಡೋರಲ್ಲ, ಯಾವ ನನ್ನ ಮಗ ಹತ್ತಕ್ಕಾಯ್ತದೆ ಅಂತ ನಾನು. ದುಡ್ಡು ಮಾಡಕ್ ಏನೇನ್ ಮಾಡ್ತಾರ ಜನ. ಇಲ್ಲ ಇಲ್ಲ, ಗಣೇಶ್ ಮಾಡಿದ್ದಿಲ್ಲ ಅಲ್ವನೆಯ ಹೋಗಿರೋದು ಜೋಗ್ ಫಾಲ್ಸ್. ಯೋ ಅಲ್ಲಿ ತಾನೇ ಗಣೇಶ್ ಕೂತ್ಕೊಂಡು ಇದ್ ಮಾಡಿದ್ದು. ಪೂಜಾ ಗಾಂಧಿನೂ ಇಲ್ಲ, ಗಣೇಶು ಇಲ್ಲ. ಯಾವ ಚಿಕ್ಕನು ಕಣ ಇದು. ಅಲ್ಲಿ ನೋಡ ನೀರ್ ಎಷ್ಟು ವೇಸ್ಟ್ ಆಯ್ತಿದ್ದು. ಎನರ್ಜಿ ಸ್ಪೋಲಿಂಗ್ ಅಲ್ಲ ಇದು. ಯಾರ ಹೇಳಿದ್ದು? ಏನ್ ಮಾಡೋಣ ಅಂತೀಯ? ಅಲ್ಲ ಅಲ್ಲ, ವಿಶ್ವೇಶ್ವರಯ್ಯನವ್ರು ಹೇಳಿದ್ದು. ಈ ವಾಟರ್ ಫಾಲ್ಸ್ ನೋಡ್ಬಿಟ್ಟು ಅವ್ರ ತಲೆಗೆ ನೀರು ಮಣ್ಣು ಮಸಿ ಏನು ಬರ್ಲಿಲ್ಲ. ಫಸ್ಟ್ ಬಂದಿದ್ದೆ ಒಬ್ಬ ಇಂಜಿನಿಯರ್ ಆಗಿ, ನೀರು ಎಷ್ಟು ವೇಸ್ಟ್ ಆಗ್ತಿದೆ ಅಂದ್ರೆ ವಾಟರ್ದು ಎನರ್ಜಿ ಎಷ್ಟು ವೇಸ್ಟ್ ಆಗ್ತಿದೆ ಅಂತ. ಸೊ ಅವರು ವಾಟರ್ ಪ್ಲಾಂಟ್ ಕಟ್ಟದ್ರಂತೆ. ನಾವು ನಿಮ್ಗೆ ಇದನ್ನ ವ್ಲಾಗ್ ಮಾಡಿ ತೋರಿಸ್ತಿದೀವಿ. ಸೊ ಇಷ್ಟನೇ, ಇಲ್ಲಿ ಬಂದ್ರೆ ಏನಂತ ಇದಿಲ್ಲ. ವಾಟರ್ ಫಾಲ್ಸ್ ಇದೆ, ಚೆನ್ನಾಗಿ ಹರಿತಾ ಇದೆ. ಬಟ್ ನಮ್ನಂತೂ ಅಲ್ಲಿಗೆ ಹೋಗಕ್ ಬಿಡಲ್ಲ. ಬರ್ಬೇಕಾದ್ರೆ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಬನ್ನಿ. ಏನಾದ್ರೂ ನೀರ್ ನೋಡ್ಬೇಕು ಅದು ದೂರದಿಂದ ಅಂತಂದ್ರೆ ಬನ್ನಿ. ಈ ನೀರಲ್ಲಿ ಆಟ ಆಡ್ಬೇಕು ಅಥವಾ ಇನ್ನೊಂದ್ ಮಸ್ತಿ ಮಜಾ ಮಾಡ್ಬೇಕು ಅಂದ್ರೆ ಇಲ್ಲಿಗಿಂತ ಕೇರಳಕ್ಕೆ ಹೋದ್ರೆ ಒಳ್ಳೇದು. ಯಾಕಂದ್ರೆ ಅಲ್ಲಿ ಅನ್ಎಕ್ಸ್ಪ್ಲೋರ್ಡ್ ವಾಟರ್ ಫಾಲ್ಸಸ್ಗಳು ಸಿಕ್ಕಾಪಟ್ಟೆ ಇದೆ. ಯು ಕ್ಯಾನ್ ಗೋ ಅಂಡ್ ಎಕ್ಸ್ಪ್ಲೋರ್ ದೆ. ಇದು ಆಲ್ರೆಡಿ ಎಕ್ಸ್ಪ್ಲೋರ್ಡ್ ಆಗಿರೋದ್ರಿಂದ ಯು ಕಾಂಟ್ ಏಬಲ್ ಟು ಗೋ ದೇರ್ ಅಂಡ್ ಎಂಜಾಯ್ ಇನ್ ದ ವಾಟರ್. ಸೊ ಐ ಬಿಲೀವ್ ಯು ಶುಡ್ ಚೂಸ್ ಕೇರಳ ಓವರ್ ಗಗನ ಚುಕ್ಕಿ ಭರಚುಕ್ಕಿ ಫಾಲ್ಸ್ ಅಂತ ಹೇಳಕ್ ಇಷ್ಟಪಡ್ತಾ, ಮಗನೇ ಏನಾರು ಮಾತಾಡೋ. ಗಿವ್ ಎನಿ ಚಾಯ್ಸ್. ಬೇಜಾರಾಯ್ತು ನನಗೆ. ಯಾಕೆ? ಬರೀ 5 ನಿಮಿಷ ಇಲ್ಲಿ. ಆಲ್ಮೋಸ್ಟ್ ವಿ ಸ್ಪೆಂಡ್ 1 hour 45 minutes ಟ್ರಾವೆಲ್ ಮಾಡಿ 40 ಕಿಲೋಮೀಟರ್ಸ್ ಅಲ್ಲಿಂದ. ನಮ್ಮ ಇನ್ನೊಂದು ಕಾಷನ್ ಹೇಳ್ಬೇಕಂತಂದ್ರೆ, ಸಿಕ್ಕಾಪಟ್ಟೆ ಕೋತಿಗಳಿಲ್ಲಿ. ನಮ್ ಫ್ರೆಂಡ್ಸ್ ತರನೇ ಕರೆಕ್ಟ್ ಕಾರ್ಗಿರ್ ತಂದು ಏನಾರು ಮಿಸ್ ಆಗಿ ಏನಾರು ವಿಂಡೋಸ್ ಏನಾರು ಓಪನ್ ಮಾಡ್ಬಿಟ್ರೆ ಸರಿಯಾಗಿ ಮಾಡ್ತಾವ್ ಕತೆನ. ಸೊ ದಟ್ಸ್ ಇಟ್ ಗೈಸ್ ಫಾರ್ ಟುಡೇ. ಇವತ್ತು ನಮ್ಮ ಬ್ಲಾಗ್ ಮುಗಿಸ್ತಾ ಇದ್ದೀವಿ. ಇವತ್ತು ಮಾಡಿದ್ರು ಇನ್ನು ಯಾವತ್ತು ಅಪ್ಲೋಡ್ ಮಾಡ್ತೀವಿ. ಸೊ ಬಾಯ್ ಎಲ್ಲರ, ಬಾಯ್ ಬಾಯ್. ಇನ್ನೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಐ ಹೋಪ್ ಎವ್ರಿಬಡಿ ಲೈಕ್ಸ್ ದಿಸ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ಬೆಲ್ಲನ್ನು ಮರೀದೇನೆ ಒತ್ತಿ ಒಡೆದಾಕಿ ಏನಾದ್ರು ಮಾಡಿ ಒಟ್ನಲ್ಲಿ ಕ್ಲಿಕ್ ಆಗಬೇಕದಷ್ಟೇ. ಥ್ಯಾಂಕ್ ಯು.